25 ಜನಕ್ಕೆ. ಈ ಹಾರ ರಾಯರ್ಗೆ ಫುಲ್ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ನಾಳೆ ಅನಂತ ಪದ್ಮನಾಭ ವ್ರತ ಇದೆ, ಅದಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಮಂತ್ರಾಲಯಕ್ಕೆ ಟ್ರೈನಲ್ಲಿ ಹೋಗ್ತಾ ಇದೀವಿ. ನಾವು ಒಂದು 25 ಜನ ಹೋಗ್ತಾ ಇದೀವಿ ಟ್ರೈನಲ್ಲಿ. ನೀವು ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಪೂರ್ತಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೀವು. ಮತ್ತೆ ಟ್ರೈನಲ್ಲಿ ಹೋಗುವಾಗ ಎಷ್ಟು ದುಡ್ಡು ಆಗುತ್ತೆ ಒಬ್ರಿಗೆ ಅಂತ ನಾನು ನಿಮ್ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೀವು ಕಾರಲ್ಲಿ ಹೋಗ್ತೀರಾ ಅಂತಂದ್ರೆ ಅದು ಎಷ್ಟಾಗತ್ತೆ ಅಂತ ನಿಮ್ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮದು ನೈಟ್ ಟ್ರೈನ್ ಇದ್ದಿತ್ತು, ಅದಕ್ಕೆ ನಾವು ಮನೇಲೇ ಎಲ್ಲ ಅಡುಗೆ ಮಾಡ್ಕೊತ ಇದ್ವಿ. ಎಲ್ಲರಿಗೂ ಜಾಮೂನು, ಮಸಾಲೆ ವಡೆ ಮತ್ತು ಬಾತು. 1 kg ರೈಸಲ್ಲಿ ಎಷ್ಟು ಜನ ತಿನ್ಬೋದು ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. 1 kg ರೈಸಲ್ಲಿ ಆರಾಮಾಗಿ 8 ಜನ ತಿನ್ಬೋದು. ಮಕ್ಕಳಿದ್ದಾರೆ ಅಂತಂದರೆ 9ರಿಂದ 10 ಜನ ನೀಟಾಗಿ ತಿನ್ಕೊಬೋದು 1 kg ಅಕ್ಕಿಲಿ. ನಾವಿಲ್ಲಿ 3 kg ಅಕ್ಕಿ ಬಳಸಿ ಮಾಡ್ತಾ ಇದ್ದೀವಿ ಒಂದು 25 ಜನಕ್ಕೆ. ಮಾಡಿರೋ ಎಲ್ಲ ಅಡುಗೆನೂ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ವಿ. ಈ ಹಾರ ರಾಯರ್ಗೆ ನಾರಿಂದ ಬಳಸಿರೋ ಹಾರನ ಮಾತ್ರ ಒಳಗಡೆ ಹಾಕೋದು, ಅದಕ್ಕೆ ಇದು ನಾರಿಂದ ಬಳಸಿ ಮಾಡಿರೋ ಹಾರ. ಮಿಕ್ಕಿದ ಹೂವು ಎಲ್ಲ ಅಲ್ಲಿ ಗ್ರಾಮ ದೇವತೆಗೆ. ಮನೆ ಸ್ವಲ್ಪ ಬೇಗನೆ ಬಿಡಿ, ಏನಕ್ಕೆ ಅಂತಂದ್ರೆ ಈ ಬೆಂಗಳೂರು ಟ್ರಾಫಿಕಲ್ಲಿ ಎಲ್ಲಿ ಸಿಕ್ಕಾಕೊಂತೀವಿ ಅಂತ ಗೊತ್ತಿರಲ್ಲ. ನಮ್ಮ ಟ್ರೈನ್ ಇದ್ದಿದ್ದು 8:40ಕ್ಕೆ. ನಾವು 8:15ಗೆಲ್ಲ ಆಲ್ರೆಡಿ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ವಿಜಯನಗರದ ಮೇಲೆ ಬಂದಿರೋ ಟ್ರೈನಲ್ಲಿ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವಾಗ ಅಲ್ಲಿ ಎಂಜಾಯ್ಮೆಂಟ್ ಇದೆಯಲ್ಲ, ಅದು ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟ್ರಾವೆಲಿಂಗ್ ಮಾಡ್ತಾ ಇರಿ, ಮನೇಲಿ ಇರಿ, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಗೆ ನಿಮ್ಮ ಫೇಸ್ನ ಟ್ರೀಟ್ ಮಾಡ್ತೀರಾ ಹಾಗೆ ಅದು ಗ್ಲೋ ಆಗುತ್ತೆ. ನಾವು ಅರ್ಲಿ ಮಾರ್ನಿಂಗ್ 4:20ರಂಗೆ ಮಂತ್ರಾಲಯ ತಲುಪಿದ್ವಿ. ಒಂದು ಸ್ವಲ್ಪ ಡಿಲೇ ಆಯಿತು ಟ್ರೈನು. ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಒಂದು 20 ನಿಮಿಷ ಟ್ರಾವೆಲ್ ಇರುತ್ತೆ. ರೈಲ್ವೆ ಸ್ಟೇಷನ್ ಮುಂದೆನೇ ನಿಮಗೆ ಎಲ್ಲ ಥರ ಗಾಡಿಗಳು ಸಿಗುತ್ತೆ. ಕಾರ್ ಆಗಿರ್ಬೋದು, TT, ಜೀಪು, ಆಟೋ ಎಲ್ಲ ಥರ ಗಾಡಿ ಇರುತ್ತೆ. ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೆ ಅದರಲ್ಲಿ ಹೋಗ್ಬೋದು. ಕಾರ್ ಅಂತಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. TT ಜಾಸ್ತಿ ಜನ ಇದ್ದೀರಾ ಅಂದರೆ TT ಪ್ರಿಫರ್ ಮಾಡಿ. TTಲಿ ಮಕ್ಳನ್ನ ಕೌಂಟ್ ಮಾಡಿಲ್ಲ, ದೊಡ್ಡವರು ಒಂದು 15 ಜನಕ್ಕೆ 900 ರೂಪಾಯಿ ಚಾರ್ಜ್ ಮಾಡಿದ್ರು. ಮಿಕ್ಕಿದ ಜನ ಕಾರಲ್ಲಿ ಬಂದರು. ಅಲ್ಲಿ ಒಬ್ರಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಹೋಗ್ತಿದ್ದೀವಿ ಜನರೇ, ಕಿಪಿ ಕೀರ್ತಿ ಅಕ್ಕನ ಅಭಿಮಾನಿಗಳು ತುಂಬ ಜನ ಇದ್ದಾರೆ ನಮ್ಮ ಫ್ಯಾಮಿಲಿಲಿ. ಅವ್ರ ವಿಡಿಯೋ ನೋಡಿಕೊಂಡು ಬರೋಷ್ಟರಲ್ಲೇ ಮಂತ್ರಾಲಯ ಬಂದ್ಬಿಡ್ತು. ನಾವು ಮುಂಚೆನೇ ಟ್ರೈನ್ ಟಿಕೆಟು ಮತ್ತು ರೂಮ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ. ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗ ನೀವು ಫಸ್ಟು ಬ್ಯಾಂಗ್ಳೂರಿಂದ ಮಂತ್ರಾಲಯ ಮಾಡೋದಕ್ಕಿಂತ ಮುಂಚೆ ಮಂತ್ರಾಲಯದಿಂದ ಬ್ಯಾಂಗ್ಳೂರು ಮಾಡಿ. ಏನಕ್ಕೆ ಅಂತಂದರೆ 1 ತಿಂಗಳು ಹಿಂದೆನೇ ಅದೆಲ್ಲ ಫುಲ್ ಬುಕ್ ಆಗೋಗುತ್ತೆ. ಅದು ಅನಂತ ಪದ್ಮನಾಭ ವ್ರತ ಇರುವಾಗಂತೂ ಟಿಕೆಟ್ ಸಿಗೋದು ತುಂಬ ಕಷ್ಟ. ದೇವಸ್ಥಾನದ ರೂಮ್ಗಳು ದೇವಸ್ಥಾನದ ಪಕ್ಕನೇ ಇದೆ. ಇಲ್ಲಿ 250 ರೂಪಾಯಿಂದ 1,500 ತನಕ ರೂಮ್ಗಳು ಸಿಗುತ್ತೆ. ಹೇಗೆ ಬುಕ್ ಮಾಡೋದು ಅಂತ ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ. ನಾವು ಬುಕ್ ಮಾಡಿದ್ದು ಬೃಂದಾವನ್ ಗಾರ್ಡನ್ನು. ಇಲ್ಲಿ ಒಂದು ರೂಮ್ಗೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು 6 ರೂಮ್ ತೊಗೊಂಡಿದ್ವಿ. ಮತ್ತು 300 ರೂಪೀಸ್ ಡೆಪಾಸಿಟ್ನ ಕಟ್ಟಿಸ್ಕೊತಾರೆ, ಅದು ವಾಪಸ್ ಕೊಡ್ತಾರೆ ನಾವು ಚೆಕ್ಔಟ್ ಮಾಡಿದಾಗ. ಇಲ್ಲಿ ಸಿಂಗಲ್ ಪರ್ಸನ್ಗೆ ರೂಮ್ ಬುಕ್ ಮಾಡೋಕ್ಕಾಗಲ್ಲ. ರೂಮ್ ಹೇಗಿದೆ ಅಂತ ನೋಡಿ. ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಬಂದು ಚೆಕ್ಕಿನ್ ಎಲ್ಲ ಮಾಡೋಷ್ಟರಲ್ಲಿ ಒಂದು 5:15, 5:45 ಹಂಗೆ ಆಗಿತ್ತು ಟೈಮು. ಅದಾದಮೇಲೆ ಹೊಳೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಮೊದಲೆಲ್ಲ ದೇವಸ್ಥಾನ ಕಾಣ್ತಿದ್ದಿಲ್ಲ, ಅಷ್ಟುವರೆಗೂ ನೀರಿತ್ತು. ಇವಾಗ ಅಷ್ಟು ನೀರೇನು ಇರಲಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ರೆಡಿ ಆದಮೇಲೆ ನಾವು ಫಸ್ಟ್ ಹೋಗಿದ್ದು ಮಂಚಲಮ್ಮ ದೇವಸ್ಥಾನಕ್ಕೆ. ಅದು ಅಲ್ಲಿನ ಗ್ರಾಮ ದೇವತೆ. ಅಲ್ಲಿ ಪೂಜೆ ಆದಮೇಲೆ ನೆಕ್ಸ್ಟ್ ನಾವು ಗುರುಗಳ ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ನಾವು ಹೋಗಿದ್ದ ದಿನ ಅನಂತ ಪದ್ಮನಾಭ ವ್ರತ ಮತ್ತು ಏಕಾದಶಿ 2 ಇದ್ದಿದ್ದರಿಂದ ಇನ್ನೂ ಅಲಂಕಾರ ಮಾಡಿರಲಿಲ್ಲ. ಏಕಾದಶಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದನ ತಿಂದ್ವಿ. ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ಈ ಸತಿ ದರ್ಶನಕ್ಕೆ ಹೋದಾಗ ಅಲಂಕಾರ ಎಲ್ಲ ಆಗಿತ್ತು. ನಾವು ತೊಗೊಂಡೋಗಿರೋ ಹಾರನ ಹಾಕ್ಸ್ಕೊಂಡಿದ್ರು ಗುರುಗಳು ಅಂತ ನೋಡಿ ಮನ್ಸಿಗೆ ತುಂಬ ಖುಷಿ ಆಯಿತು. ನಿಮ್ಮ ಸಮಸ್ಯೆಗಳನ್ನು ಗುರು ರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮ ಬಳಿ ಗುರು ರಾಯರಿದ್ದಾರೆ ಎಂದು.
ನನ್ನ ಮುಂದಿನ ಎಲ್ಲ ಹೆಜ್ಜೆಗೂ ನನ್ನ ಬೆನ್ಗಾವಲಾಗಿರುವಂಥ ಗುರುಗಳಿಗೆ ಹೇಳಿ ಆಚೆ ಬಂದೆ ದರ್ಶನ ಮುಗಿಸಿ. ಮಧ್ಯಾಹ್ನ ಪ್ರಸಾದನ ತಿನ್ಕೊಂಡು ಟ್ರೈನಲ್ಲಿ ಒಬ್ರಿಗೆ ಅಂತ ಅಂದರೆ 710 ರೂಪಾಯಿ ಆಗತ್ತೆ ಊಟ ತಿಂಡಿ ಎಲ್ಲ ಬಿಟ್ಟು. ಮತ್ತು ಕಾರಲ್ಲಿ ಹೋಗ್ತಿದ್ದೀರಾ ನೀವು ಅಂತಂದರೆ ಒಂದು 6000 ರೂಪಾಯಿ ಆಗತ್ತೆ. ನೆಕ್ಸ್ಟು ಅಕ್ಕಪಕ್ಕ ಯಾವ್ಯಾವ ಪ್ಲೇಸ್ ಇದೆ ಅವೆಲ್ಲ ಕವರ್ ಮಾಡೋಣ ಅಂತ ಹೊರಟ್ವಿ. ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೆ ಮತ್ತು ಒಬ್ರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಲ್ಲೆಲ್ಲ ಹೋಗೋಕ್ಕೆ, ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ನಿಮ್ಮಲ್ಲಿ ಹೇಳ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.